ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ 4ನೇ ತರಗತಿಗೆ ಸಂಬಂಧಿಸಿದಂತೆ ಮುಂದಿನ ಭಾಗ 11ನೇ ವಿಡಿಯೋವನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ ನಾವು ನೋಡಿ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನ ಆ ಆಕೃತಿಯ ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇದೆ. ಏನಂತ ಕರಿತೀವಿ ನೋಡಿ, ಒಂದು ಸರಳ ರೇಖಾಕೃತಿ ಇರುತ್ತೆ ಅಂತ ಹೇಳಿದಾಗ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನ ನಾವು ಸುತ್ತಳತೆ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಕೊಟ್ಟಿರುವಂತಹ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ನೋಡಿ, ಇಲ್ಲಿ 8 ಇದೆ, ಇಲ್ಲಿ 6 ಇದೆ, ಇಲ್ಲೂ 6 ಸೆಂಟಿಮೀಟರ್ ಇದೆ, ಇಲ್ಲಿ 5 ಇದೆ, ಇಲ್ಲೂ 2 ಇದೆ. ಸೊ ಅಷ್ಟನ್ನು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಆನ್ಸರು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಂದ್ರೇನು 27 ಸೆಂಟಿಮೀಟರ್ ಬರುತ್ತೆ ಅಷ್ಟನ್ನು ಕೂಡಿದಾಗ ನಾವು. ಓಕೆ, ಇನ್ನು ಈ ಆಕೃತಿಯ ಒಂದು ಬಾಹುವಿನ ಉದ್ದ 7 ಸೆಂಟಿಮೀಟರ್ ಇದ್ದು ಎಲ್ಲಾ ಬಾಹುಗಳು ಸಮನಾಗಿವೆ. ಹಾಗಾದ್ರೆ ಈ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳಿದರೆ ನೋಡಿ, ಬಾಹುವಿನ ಉದ್ದ ಎಷ್ಟು? 7 ಸೆಂಟಿಮೀಟರ್ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಎಲ್ಲಾ ಬಾಹುಗಳು ಕೂಡ ಸಮ ಇದೆ. ಹಾಗಾದ್ರೆ ಈ ಆಕೃತಿಯ ಸುತ್ತಳತೆ ಎಷ್ಟು? 1 2 3 4 7 4 28. ಸೊ ಸರಿಯಾದಂತ ಆಪ್ಷನ್ 28 ಸೆಂಟಿಮೀಟರ್. ಇನ್ನು ಚೌಕಳಿ ಹಾಳೆಯಲ್ಲಿರುವಂತಹ ಆಕೃತಿಯ ವಿಸ್ತೀರ್ಣ ಅಂತ ಕೇಳಿದರೆ ಈ ಆಕೃತಿಯ ವಿಸ್ತೀರ್ಣ ಎಷ್ಟಿರುತ್ತೆ ನೋಡಿ? ಚೌಕಳಿ ಹಾಳೆಯಲ್ಲಿ ಇರುವಂತ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಇದದ್ದು ಏನು ಏರಿಯಾ ಕೇಳಿದರೆ, ಹೌದಲ್ವಾ? ಫೋರ್ 16, ಸೊ 16 ಚದುರ ಸೆಂಟಿಮೀಟರ್ ಇದಕ್ಕೆ ಸರಿಯಾದಂತ ಆಯ್ಕೆ. ಓಕೆ, ಇನ್ನು 5ನೇ ಪ್ರಶ್ನೆ, ಒಂದು ಆಕೃತಿಯು ಆಕ್ರಮಿಸುವಂತಹ ಸ್ಥಳ ಅಥವಾ ಪ್ರದೇಶವನ್ನ ಆ ಆಕೃತಿಯ ಡ್ಯಾಶ್ ಎಂದು ಕರಿತೀವಿ. ನೋಡಿ, ಯಾವುದೇ ಒಂದು ಆಕೃತಿ ಆಕ್ರಮಿಸುವಂತಹ ಸ್ಥಳ ಅಥವಾ ಪ್ರದೇಶವನ್ನ ನಾವೇನಂತ ಕರಿತೀವಿ? ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಈ ಕೆಳಗಿನ ಕಪ್ಪು ಹಲಗೆಗೆ ರೇಡಿಯಂ ಸ್ಟಿಕ್ಕರ್ ಅಂಟಿಸುವ ಮೂಲಕ ಸಿಂಗಾರಗೊಳಿಸಬೇಕಾಗಿದೆ. ಒಂದು ಸುತ್ತು ಅಂಟಿಸಲು ಬೇಕಾಗುವಂತ ರೇಡಿಯಂ ಸ್ಟಿಕ್ಕರ್ ಅಂತ ಕೇಳಿದ್ದಾರೆ. ಓಕೆ, ಒಂದು ಸುತ್ತು ಅಂಟಿಸ್ಬೇಕು ಅಂತ ಹೇಳಿದ್ರೆ ರೇಡಿಯಂ ಸ್ಟಿಕ್ಕರ್ ಎಷ್ಟು ಸೆಂಟಿಮೀಟರ್ ಬೇಕಾಗುತ್ತೆ ಅಂತ ಇದೆ. ಓಕೆ, ಎಷ್ಟು ಸೆಂಟಿಮೀಟರ್ ಬೇಕಾಗುತ್ತೆ? ಟೂ 200 ಅಲ್ವಾ? ನೋಡಿ 60 40 40, ಸೊ ಅಷ್ಟು ಎಷ್ಟು? 200 ಸೆಂಟಿಮೀಟರ್ ಅಷ್ಟು ಬೇಕಾಗುತ್ತೆ. ಯಾವುದು? ರೇಡಿಯಂ ಸ್ಟಿಕ್ಕರ್. ಇನ್ನು 7ನೇ ಪ್ರಶ್ನೆ, ಚಿತ್ರದಲ್ಲಿ ಆಕೃತಿಯ ಸುತ್ತಳತೆ 24 ಸೆಂಟಿಮೀಟರ್ ಆದ್ರೆ ಬಿಡಿ ಬಾಹುವಿನ ಉದ್ದ ಚಿತ್ರದಲ್ಲಿ ಆಕೃತಿಯ ಸುತ್ತಳತೆ ಇದರ ಸುತ್ತಳತೆ ಎಷ್ಟಿದೆ? 24 ಸೆಂಟಿಮೀಟರ್ ಇದೆ. ಆದ್ರೆ ಬಿ ಮತ್ತೆ ಡಿ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಒಟ್ಟು ಎಷ್ಟು? 24 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನೋಡಿ 4, ಇಲ್ಲಿ 8, ಇಲ್ಲಿ 8 ಸೆಂಟಿಮೀಟರ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಮತ್ತೆ ಇಲ್ಲಿ 4 ಇದೆ. ಇವಿಷ್ಟು ಆಡ್ ಮಾಡಿದಾಗ ಎಷ್ಟು ಬರುತ್ತೆ? 19 ಬರುತ್ತೆ. ಸೊ 19 ಸೆಂಟಿಮೀಟರ್ ಅಂದ್ರೆ 24 ಮೈನಸ್ 19, ಹೌದಲ್ವಾ? ನೋಡಿ, ಇದು 2 8 ಆಗುತ್ತೆ. 8 8 16, 17 18 19. ಸೊ 24ರಲ್ಲಿ 19 ಕಳೆದ್ರೆ ಬರುವಂತಹ ಉತ್ತರ ಎಷ್ಟು? 5 ಸೆಂಟಿಮೀಟರ್ ಆಗುತ್ತೆ. ಸೊ 5 ಸೆಂಟಿಮೀಟರ್ ಅನ್ನುವಂಥದ್ದು ಇಲ್ಲಿ ಇರಬೇಕಾದಂಥದ್ದು. ಓಕೆ, ಮುಂದಿನ ಪ್ರಶ್ನೆ,
ರಾಮಪ್ಪನು ತನ್ನ ಜಮೀನಿಗೆ ಒಂದು ಸುತ್ತು ಬೇಲಿ ಹಾಕೋದಕ್ಕೆ ತಂತಿಯ ಉದ್ದ. ನೋಡಿ, ಅವನು ರಾಮಪ್ಪ ತನ್ನ ಜಮೀನಿಗೆ ಒಂದು ಸುತ್ತು ಬೇಲಿಯನ್ನ ಹಾಕಿಸ್ಬೇಕು ಅಂತ ಇದ್ದಾನೆ. ಹಾಗಾದ್ರೆ ಬೇಕಾಗುವಂತ ತಂತಿಯ ಉದ್ದ ಎಷ್ಟು ಅಂತ ಕೇಳಿದರೆ, ನೋಡಿ, ಇದು ಆತನ ರಾಮಪ್ಪನ ಜಮೀನು ಅಂತ ಹೇಳಿದ್ರೆ, ಇದು ಅಂದ್ರೆ ಸುತ್ತಳತೆ ಬಂದು 12 ಮೀಟರ್. ಅಂದ್ರೆ ಪ್ರತಿಯೊಂದು ನೋಡಿ, ನೋಡ್ತಾ ಇದ್ರಲ್ವಾ, ಈ ಸೈಡ್ ಎಲ್ಲ ಎಷ್ಟು, ಪ್ರತಿಯೊಂದು ಕೂಡ 12. ಅಂದ್ರೆ ಸುತ್ತಳತೆ ಎಷ್ಟಾಗುತ್ತೆ ಇಲ್ಲಿ, 24. ಓಕೆ, ಇನ್ನು ಸೊ ತಂತಿಯ ಉದ್ದ ಎಷ್ಟು ಅಂತ ಕೇಳಿದರೆ, ಸೊ ಉದ್ದ ಎಷ್ಟಾಗುತ್ತೆ, 48 ಆಗುತ್ತೆ. ಹೌದಲ್ವಾ? ಇದು 24, ಇದು 24. ಸೊ ಬೇಕಾಗುವಂತಹ ತಂತಿಯ ಉದ್ದ ಎಷ್ಟು, 48 ಮೀಟರ್ ಬೇಕಾಗತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಒಂದು ಘಟಕ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಒಂದು ಘಟಕ ಚೌಕದ ಅಂದ್ರೆ ಒಂದು ಚೌಕ ಏನಿರುತ್ತೆ ಅದರ ಒಂದು ವಿಸ್ತೀರ್ಣ, ಒಂದು ಘಟಕ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ನೋಡಿ, ಸರಿಯಾದಂತ ಆಯ್ಕೆ 1 ಚದರ ಸೆಂಟಿಮೀಟರ್ ಇರುತ್ತೆ. ಓಕೆ, ಇನ್ನು 10ನೇ ಪ್ರಶ್ನೆ. ಒಂದು ಆಯತದ ಉದ್ದ 12 ಸೆಂಟಿಮೀಟರ್, ಅಗಲ 6 ಸೆಂಟಿಮೀಟರ್ ಆದ್ರೆ ಆಯತದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ಓಕೆ, ಆಯತದ ವಿಸ್ತೀರ್ಣ ಎಷ್ಟಾಗತ್ತೆ, 72 ಆಗುತ್ತೆ. ಎರಡನ್ನು ಇಂಟು ಮಾಡಿದಾಗ ನಮಗೆ 72 ಚದರ ಸೆಂಟಿಮೀಟರ್ ಸಿಗುತ್ತೆ. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ 1. ಇನ್ನು 11ನೇ ಪ್ರಶ್ನೆ ನೋಡಿ, ಈ ತ್ರಿಭುಜದ ಸುತ್ತಳತೆ ಎಷ್ಟು ಅಂತ ಕೇಳಿದರೆ, ಓಕೆ, ಎಷ್ಟಾಗುತ್ತೆ, ಸುತ್ತಳತೆ 12 ಆಗುತ್ತೆ. ಓಕೆ, ಇನ್ನು ವರ್ಗದ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಆದ್ರೆ ಸುತ್ತಳತೆ ಎಷ್ಟು ಅಂತ ಕೇಳಿದರೆ, ಸುತ್ತಳತೆ ಎಷ್ಟಾಗುತ್ತೆ, ನೋಡಿ, ವರ್ಗದ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಆದ್ರೆ, ಒಂದು ಬಾಹು ಅಂತ ತಗೊಂಡಾಗ, ಸೊ ಬಾಹುವಿನ ಉದ್ದ 5 ಸೆಂಟಿಮೀಟರ್ ಆದ್ರೆ ಅದರ ಸುತ್ತಳತೆ ಏನಾಗುತ್ತೆ, 20 ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು 13ನೇ ಪ್ರಶ್ನೆ. ನೋಡ್ತಾ ಇದ್ದೀರಲ್ವಾ, ಇದು 3 ಸೆಂಟಿಮೀಟರ್ ಇದೆ, ಇಲ್ಲಿ 5 ಸೆಂಟಿಮೀಟರ್ ಇದೆ. ಈ ಆಕೃತಿಯ ಸುತ್ತಳತೆ ಎಷ್ಟು ಅಂತ ಕೇಳಿದರೆ, ಸೊ ಸುತ್ತಳತೆ ನೋಡಿದಾಗ ಇಲ್ಲೂ ಕೂಡ 3 ಇರುತ್ತೆ, 3 3 6, 5 5 10. ಸೊ ಎಷ್ಟು, 16 ಸೆಂಟಿಮೀಟರ್. ಸೊ ಸರಿಯಾದಂತ ಆಯ್ಕೆ 16 ಸೆಂಟಿಮೀಟರ್. ಒಂದು ಚೌಕಾಕಾರದ ಉದ್ಯಾನವನದ ಉದ್ದ 50 ಮೀಟರ್ ಆದ್ರೆ ಉದ್ಯಾನವನದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ನೋಡಿ, ಉದ್ದ 50 ಮೀಟರ್ ಆದ್ರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತೆ, 2500 ಸ್ಕ್ವೇರ್ ಮೀಟರ್ ಆಗುತ್ತೆ. ಓಕೆ, ಸಮಬಾಹು ತ್ರಿಭುಜದ ಸುತ್ತಳತೆ ಅಂತ ಕೇಳಿದರೆ, ನೋಡಿ, ಸಮಬಾಹು ತ್ರಿಭುಜದ ಸುತ್ತಳತೆ ಬಂದು 3 ಇಂಟು ಬಾಹುವಿನ ಉದ್ದ. ಓಕೆ, ಇದು ಅದರ ಫಾರ್ಮುಲಾ ಆಗಿರುತ್ತೆ. ಇನ್ನು ಚೌಕದ ಸುತ್ತಳತೆ 20 ಮೀಟರ್ ಆದ್ರೆ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದರೆ, ಎಷ್ಟು, 5 ಮೀಟರ್ ಆಗಿರುತ್ತೆ. ಓಕೆ, ಇನ್ನು 17ನೇ ಪ್ರಶ್ನೆ. 100 ಮೀಟರ್ ಬಾಹುವಿರುವಂತ ಚೌಕಾಕಾರದ ಉದ್ಯಾನಕ್ಕೆ 2 ಸುತ್ತು ಬೇಲಿ ಹಾಕ್ಬೇಕು ಅಂತ ಅಂದ್ರೆ ತಂತಿಯ ಉದ್ದ ಎಷ್ಟು ಬೇಕಾಗುತ್ತೆ, 100 ಮೀಟರ್ ಬಾಹುವಿನ ಅಂದ್ರೆ 100 ಎಷ್ಟು, 100 ಮೀಟರ್ ಇದೆ. ಓಕೆ, ಸೊ ಹಾಗಾದ್ರೆ ಸರಿಯಾದಂತ ಆಯ್ಕೆ ಯಾವುದು, 2 ಸುತ್ತು ಬೇಲಿ ಹಾಕ್ಬೇಕು ಅಂದ್ರೆ ಬೇಕಾಗುವಂತಹ ತಂತಿಯ ಉದ್ದ ಅಂತ ಕೇಳಿದ್ದಾರೆ. ಓಕೆ, ಎಷ್ಟು ಬೇಕಾಗುತ್ತೆ, 800 ಮೀಟರ್ ಆಗುತ್ತೆ. ಓಕೆ, ವರ್ಗದ ಸುತ್ತಳತೆ 4 ಇಂಟು ಬಾಹುವಿನ ಉದ್ದ ಆಗುತ್ತೆ. ಓಕೆ, ಇನ್ನು 19ನೇ ಪ್ರಶ್ನೆ. ಒಂದು ಆಯತಾಕಾರದ ಜಮೀನಿನ ಉದ್ದ 150 ಮೀಟರ್, ಅಗಲ 75 ಮೀಟರ್ ಇದೆ. ನೋಡಿ, ಉದ್ದ 150 ಮೀಟರ್ ಇದೆ, ಅಗಲ 75 ಮೀಟರ್ ಇದೆ. ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ, ವಿಸ್ತೀರ್ಣ ಮಾಡಿದಾಗ 11250 ಸ್ಕ್ವೇರ್ ಮೀಟರ್ ನಮ್ಗೆ ಸಿಗುತ್ತೆ. ಓಕೆ, ಇನ್ನು 20ನೇ ಪ್ರಶ್ನೆ. 40 ಮೀಟರ್ ಚೌಕಾಕಾರದ ಬಾಹುವಿರುವಂತಹ ಗೋಡೆಗೆ ಬಣ್ಣವನ್ನ ಹಾಕ್ಬೇಕಾಗಿದೆ, ಬಣ್ಣ ಹಾಕುವಂತಹ ಭಾಗದ ವಿಸ್ತೀರ್ಣ ಅಂತ ಕೇಳಿದರೆ, ಓಕೆ, 40 ಮೀಟರ್ ಅದಿದೆ. ಸೊ ಉತ್ತರ ಎಷ್ಟು ಬರುತ್ತೆ, 1600 ಚದರ ಮೀಟರ್ ಬರುತ್ತೆ. ಓಕೆ, ಇನ್ನು 21ನೇ ಪ್ರಶ್ನೆ.
ವೈಶಾಲಿ ಮತ್ತು ರೇಖಾ 40 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲ ಇರುವಂತಹ ಪಾತ್ನ ಸುತ್ತಲೂ ಪ್ರತಿದಿನ ಬೆಳಗ್ಗೆ ಒಂದು ಸುತ್ತು ನಡೀತಾರೆ. ಅವರಿಬ್ರು ಸೇರಿ ಪ್ರತಿದಿನ ನಡೆಯುವಂತಹ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? ಅವರೆಷ್ಟು ನಡೀತಾರೆ? 240 ಮೀಟರ್ ನಡೀತಾರೆ. ಓಕೆ, ಇಬ್ರು ಸೇರಿ. ಇನ್ನು 22ನೇ ಪ್ರಶ್ನೆ, ಈ ಆಕೃತಿಯಲ್ಲಿ BC ಬಾಹುವಿನ ಅಳತೆ. BC ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಇದು ಕೂಡ 6, ಸೊ ಇದು ಎಷ್ಟಿರುತ್ತೆ? 3ನೇ ಇರುತ್ತೆ. ಸೊ ಸರಿಯಾದಂತ ಆಪ್ಷನ್ ಯಾವುದು? 3. ಇನ್ನು 23ನೇ ಪ್ರಶ್ನೆ, ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಉದ್ದ ಡ್ಯಾಶ್ ಅನ್ನ ಅದರ ಸುತ್ತಳತೆ ಅಂತ ಹೇಳಿ ಕರೀತಾರೆ ಅಂತ ಇದೆ. ಯಾವುದು? ಗುಣಲಬ್ಧ ಅಂತ ಹೇಳಿ ಕರೀತಾರೆ. ಓಕೆ, ಇನ್ನು 24ನೇ ಪ್ರಶ್ನೆ, ABC ತ್ರಿಭುಜದ ಸುತ್ತಳತೆ 19 ಸೆಂಟಿಮೀಟರ್ ಆದ್ರೆ AC ಬಾಹುವಿನ ಉದ್ದ ಎಷ್ಟು? AC ಈ ಬಾಹುವಿನ ಉದ್ದ ಕೂಡ ಎಷ್ಟಿರುತ್ತೆ? 5 ಸೆಂಟಿಮೀಟರ್ ಇರುತ್ತೆ. ಓಕೆ, ಇಪ್ಪತ್ತೆರಡನೇ ಪ್ರಶ್ನೆ, ಇದು ಓಕೆ, ಇದು ಕರೆಕ್ಟ್ ಹೌದಲ್ವಾ? ಇನ್ನೊಂದು 23ನೇ ಪ್ರಶ್ನೆ ನೋಡಿ, ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಉದ್ದದ ಡ್ಯಾಶ್ ಅನ್ನ ಅದರ ಸುತ್ತಳತೆ ಅಂತ ಕರಿತೀವಿ. ನೋಡಿ, ಒಂದು ಸರಳ ರೇಖಾಕೃತಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಬಾಹುಗಳ ಎಲ್ಲಾ ಬಾಹುಗಳ ಉದ್ದದ ಮೊತ್ತ ಏನಿರುತ್ತೆ ಅದನ್ನ ನಾವು ಸುತ್ತಳತೆ ಅಂತ ಕರೆಯೋದು. ಓಕೆ, ಗುಣಲಬ್ಧ ಅಲ್ಲ. ಓಕೆ, ಏನು ಮೊತ್ತ ಏನಿರುತ್ತೆ, ಟೋಟಲ್ ಏನ್ ಬರುತ್ತೆ ಅದನ್ನ ನಾವು ಸುತ್ತಳತೆ ಅಂತ ಕರಿತೀವಿ. ಓಕೆ, ಇನ್ನು ABC ತ್ರಿಭುಜದ ಸುತ್ತಳತೆ 19 ಸೆಂಟಿಮೀಟರ್ ಆದ್ರೆ AC ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದರೆ. ABC 19 ಸೆಂಟಿಮೀಟರ್. ಓಕೆ, ಆದ್ರೆ AC ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದರೆ. ನೋಡಿ, AC ಬಾಹುವಿನ ಉದ್ದ ಎಷ್ಟು ಬರುತ್ತೆ? ಇದು 11, ಸೊ ಒಟ್ಟು 19. ಸೊ ಎಷ್ಟಾಗುತ್ತೆ? ಇದು 11 ಆಗುತ್ತೆ ಇವೆರಡು. ಸೊ ಮೈನಸ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? 8 ಸೆಂಟಿಮೀಟರ್ ಸಿಗುತ್ತೆ. ಸೊ ಇದು ಸರಿಯಾದಂತ ಉತ್ತರ. ಇನ್ನು 25ನೇ ಪ್ರಶ್ನೆ, ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನ ಆ ಆಕೃತಿಯ ಡ್ಯಾಶ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಇದರ ಸುತ್ತಳತೆ ಎಷ್ಟು ಅಂತ ಕೇಳಿದರೆ. ನೋಡಿ, ಇದರ ಸುತ್ತಳತೆ ಬಂದು ಎಷ್ಟಾಗುತ್ತೆ? 14, 18. ಓಕೆ, ಪೂರ್ತಿ ಸುತ್ತಳತೆ ಹೇಳ್ಬೇಕು. ಅವಾಗ ಇಲ್ಲೂ ಕೂಡ 4 ಸೆಂಟಿಮೀಟರ್ ಅಂತಾನೆ ನಾವು ಬರ್ಕೋಬೇಕು. ಓಕೆ, ಸೊ ಅಷ್ಟನ್ನು ನಾವು ಮಾಡಿದಾಗ ಎಷ್ಟು ಸಿಗುತ್ತೆ? 30 ಸೆಂಟಿಮೀಟರ್ ಸಿಗುತ್ತೆ. ಓಕೆ, ಇನ್ನು 27ನೇ ಪ್ರಶ್ನೆ, ಈ ಚಿತ್ರದಲ್ಲಿ ಪ್ರತಿ ಚೌಕದ ವಿಸ್ತೀರ್ಣ 1 ಚದುರ ಸೆಂಟಿಮೀಟರ್ ಆದ್ರೆ ಈ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ. ಈ ಆಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ? ನೋಡಿ, 9 ಚದುರ ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು 28ನೇ ಪ್ರಶ್ನೆ, ಆಯತದ ವಿಸ್ತೀರ್ಣ ಕಂಡು ಹಿಡಿಯುವಂತ ಸೂತ್ರ ಯಾವುದು? ನೋಡಿ, ಆಯತದ ವಿಸ್ತೀರ್ಣ ಕಂಡು ಹಿಡಿಯುವಂತ ಸೂತ್ರ ಬಂದು ಉದ್ದ ಇಂಟು ಅಗಲ. ಒಂದು ಚೌಕದ ಒಂದು ಬಾಹು 8 ಸೆಂಟಿಮೀಟರ್ ಇದ್ರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದರೆ. ಅದರ ಸುತ್ತಳತೆ ನೋಡಿ, ಒಂದು ಚೌಕ, ಓಕೆ, ಅದರ ಒಂದು ಬಾಹು 8 ಸೆಂಟಿಮೀಟರ್ ಇದ್ರೆ
ಸೊ ಸುತ್ತಳತೆ 32 ಸೆಂಟಿಮೀಟರ್ ಇರುತ್ತೆ. ಒಂದು ಆಯತಾಕಾರದ ಜಮೀನಿನ ಉದ್ದ 18 ಮೀಟರ್ ಮತ್ತು ಅಗಲ ಎಷ್ಟಿದೆ? 10 ಮೀಟರ್ ಇದೆ. ಸೊ ಆ ಜಮೀನಿನ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆ ಜಮೀನಿನ ಸುತ್ತಳತೆ ಎಷ್ಟಾಗುತ್ತೆ? ಇಂಟು ಮಾಡಿದಾಗ ನೋಡಿ, ಜಮೀನಿನ ಉದ್ದ 18, ಅಗಲ 10. ಓಕೆ, ಸರಿಯಾದಂತ ಉತ್ತರ ಎಷ್ಟು ಬರುತ್ತೆ? 56 ಬರುತ್ತೆ. ಓಕೆ, 56 ಮೀಟರ್. 20 ಪ್ಲಸ್ ಎಷ್ಟು ಬರುತ್ತೆ? 56 ಬರುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ತರಗತಿ 30 ಪ್ರಶ್ನೋತ್ತರಗಳಾಗಿತ್ತು. ಓಕೆ, ಸೊ ಮುಂದಿನ ಒಂದು ಕ್ಲಾಸಲ್ಲಿ ಸಾಧ್ಯ ಆದ್ರೆ ನಾವು ಮುಂದಿನ ಒಂದು ತರಗತಿಯಲ್ಲಿ ಕಂಪ್ಯೂಟರ್ ಕ್ಲಾಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.